ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಇವತ್ತು ರಾಗಿ ಗಂಜಿ ಮಾಡೋದ್ರಿಂದ ಲಾಗ್ನ 6 o'clock ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ಮಂಗಳವಾರ ಸಂತೆಯಿಂದ ಮಡಿಕೆ ತೊಗೊಂಬಂದೆ. ಯಾಕಂದರೆ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ವ, ಮೊಸರು ಇಟ್ಕೊಬೋದು, ಗಂಜಿ ಮಾಡಿ ಇಟ್ಕೊಬೋದು. ವಾರಕ್ಕೊಂದು 3 ಸತಿ ಮಾಡ್ಕೊಂಡ್ರೆ, ಒಂದು 2 ಸತಿ 3 ಸತಿ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಈಟ್ ಹೊಡೆಯುತ್ತೆ, ತಂಪಿರುತ್ತೆ ಅಂದ್ಬಿಟ್ಟು ನಾನು ಆ ಥರ ಯೋಚನೆ ಮಾಡಿಕೊಂಡು ಒಂದು ಮಡಿಕೆ ತೊಗೊಂಬರೋಣ ಅಂತ ತೊಗೊಂಬಿಟ್ಟು ನಾನೊಂದು ಸೊಪ್ಪು ಐಟಮ್ ತೊಗೊಂಬರ್ಬೇಕಾಯ್ತು. ಆ ಸೊಪ್ಪು ಐಟಮ್ ತೊಗೊಂಬರಕ್ಕೆ ಹೋದಾಗ ಅಲ್ಲಿ ಸೊಪ್ಪು ನಾವು ವಾರ ಹೋಗೋ ಅಜ್ಜಿ ಹತ್ರನೇ ತೊಗೋತೀವಿ. ಆ ಅಜ್ಜಿ ಬೈತೈತೆ, ನಾನು ಸಿಂಗಲ್ ಮಡಿಕೆ ತೊಗೊಂಬಂದಿದ್ದೀಯೇನೆ, ಹೋಗಿ ಇನ್ನೊಂದು ತೊಗೊಂಬ ಮಡಿಕೆನ, ಇಲ್ಲಾಂದರೆ ಆ ಮಡಿಕೆ ಒಳಗಡೆ ಒಂದು ಚೂರು ಹಾಕೊಂಬ ಹೋಗು, ಹಂಗೆ ತೊಗೊಂಡು ಹೋಗ್ತಾರೆ ಮಡಿಕೆನ, ಸಿಂಗಲ್ ಮಡಿಕೆನ ಅಂತ ಬೈದರು. ನಾನು ಆಮೇಲೆ ಅಜ್ಜಿ ಹಂಗಾರೆ ಮಡಿಕೆನ ಬೇಡ ಏನೂ ಬೇಡ, ನಾನು ವಾಪಸ್ ಕೊಟ್ಟು ಬಂದ್ಬಿಡ್ತೀನಿ, ಏನಾರು ಪ್ರಾಬ್ಲಮ್ ಆಗಿದ್ರೆ ಹೇಳ್ರಿ ಅಂತ ಅಂದೆ ನಾನು. ಪ್ರಾಬ್ಲಮ್ ಏನೂ ಆಗಲ್ಲ, ಕೂಡು ಮಡಿಕೆ ಅಂತ ಹಿಂಗೆ ಸಿಂಗಲ್ ತೊಗೊಂಡೋಗ್ತಾರೆ. ಅದಕ್ಕೇ ಒಂದು ಅಲ್ಲಿ ಮಡಿಕೆ ತೊಗೊಂಡಲ್ಲ, ಅಲ್ಲೇ ಒಂದು ಚೂರು ಮಡಿಕೆ ಇದ್ದರೆ ಅದರೊಳಗಡೆ ಮಡಿಕೆ ಒಳಗಡೆ ತೊಗೊಂಡೋಗಿ ಹಾಕ್ಕೊಂಡು ಮನೆ ಒಳಗೆ ತೊಗೊಂಡೋಗು ಅಂತ ಅಂದರು. ನಿಮ್ಗೆ ಯಾರಿಗಾರ ಗೊತ್ತಿಲ್ಲ ಅಂದರೆ ಈ ಥರ ಮಾಡಿ, ನನಗೆ ಗೊತ್ತಿದ್ದೀರ ನೋಡಿ ತೊಗೊಂಡೇ ಬಂದ್ಬಿಡಿನಿ. ಗೊತ್ತಿಲ್ದಿರ ನಾವು ತಪ್ಪು ಮಾಡಿ ನೋಡಿ ಈ ಥರ ಕಷ್ಟಕ್ಕೆ ಸಿಲ್ಕೊತೀವಿ. ನಿಜವಾಗ್ಲೂ ನಮಗೆ ಗೊತ್ತಿದ್ದರೆ ನಾವು ಆ ಥರದ ಕೆಲಸ ಮಾಡ್ತಿರ್ಲಿಲ್ಲ. ನೋಡಿ ಗಂಜಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಜವಾಗ್ಲೂ ನನಗೆ ಬೇಜಾರಾಗೋಯ್ತು, ಒಂದು ಕಡೆ ಭಯನೇ ಆಗೋಯ್ತು, ಇದೇನಪ್ಪ ಇಷ್ಟೊಂದು ರೂಲ್ಸ್ ಒಂದು ಮಡಿಕೆ ತರೋಕ್ಕೆ ಅಂತ. ಓಕೆ ಫ್ರೆಂಡ್ಸ್, ವಿಡಿಯೋನ ತಗೊಂಡು ತಗೊಳಪ್ಪ. ಹುಡುಗೊಡ್ತಾಳೆ ಹೇಳು ರಾಣಿ, ಒಂದು ತಿನ್ನೋದ್ರಲ್ಲಿ ಬಿಜಿ ಆಗೋದು. ಇವತ್ತು ಸ್ಪೆಷಲ್ ರಾಗಿ ಗಂಜಿ ಕೊಟ್ಟಿದ್ಯಲ್ಲ, ಅದಾಗ ಚಿಕನ್ ಮಾಡಿದ್ವಲ್ಲ ಅದಕ್ಕೆ ಈಟ್ ಹಾಕ್ಬಾರ್ದು ಅಂತ. ಹ್ಞೂ ಅಲ್ಲ, ಮೂಸ್ ನೋಡ್ತಾಳಪ್ಪು. ಇಂತಲ್ಲ ನಮ್ಮದು ದೊಡ್ಡದು ಹಂಗೆ ಹಾಕಿರ್ತು. ಹ್ಞೂ 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 ವಾಸನೆ ಕನ್ನಡಿತಾವಳೆ. ನೆಕ್ಸ್ಕೊಂಡ್ರೆ ಕಡೆ ನೆಕ್ಸ್ತಾಳೆ. ಹಾಂ ಆಯ್ತು, ಚಿತ್ರಿಕೆ ಸ್ವಲ್ಪ ಜಾಸ್ತಿ ಇದೆ. ಮುನ್ನತ್ತಾವಳಿಗೆ ಹಾಂ ತಗ್ಗಿಲೆ ಸುಬಾ ಅಲ್ಲೋಡೆ ನೇಟಿ ಇಟ್ಕೊಂಡು ಹೆಂಗೆ ಅಲ್ಲಾಡ್ತಾವಳೆ. ಆಗೋ ತಿಂತಾವಳೆ ನೇಟಿನ ಅಲ್ಲೋಡೆ ತಗೋ, ಈಗ ನೀನು ತಗೋತಾವ. 4 ಕೋಳಿ ನೋಡಿ ಫ್ರೆಂಡ್ಸ್, ಹೆಂಗೆ 4 ಕೋಳಿ ನೋಡಿ ಇವಾಗ. ಅಲ್ಲ, ಆ ಕೋಳಿಗಳಿಗಿರೋವತ್ತು ಸ್ವಾತಂತ್ರ್ಯನೂ ನಮ್ಗೆ ಇಲ್ವಲ್ಲ. ಅವಾಗ 4-5 ಜನ ಮೇಂಟೈನ್ ಮಾಡ್ಬೋದು. ಅದೇ ನಾವಾದರೆ ತಕ್ಕೋದು ಸಾಕು. ಆಗಲೇ ಪೊಲೀಸು, ರೇಪು, ಮಳ್ರು ಎಲ್ಲ ಬರ್ತದೆ. ಯಾಕೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಒಂದೇನೇ ಅಲ್ವಾ? ಎಂತ ಮತ್ತೆ ಏನಪ್ಪ ನಿಮ್ಮ ಫ್ರೀಡಮ್ ಬಗ್ಗೆ ಹೇಳಪ್ಪ, ಬಿಟ್ಬಿಡ್ತೀನಿ. ಹಾಂ ಫ್ರೆಂಡ್ಸ್, ಏನು ಗೊತ್ತಾ, ನಿನಗೂ ವಯಸ್ಸಾಗಿದೆ. ಇದ್ದಿರು ನಮ್ಮ ಮಾವದಿರು ಎಲ್ಲ ಫೈಟಿಂಗ್ ಮಾಡೋರೆ ಫ್ರೆಂಡ್ಸ್. ಏನು ನಾನು ಒಪ್ಕೊಂಡಿಲ್ಲ ಫ್ರೆಂಡ್ಸ್, ಏನದು ಬಲವಂತವಾಗಿ ಒಪ್ಕೊಂಡಿರೋದು ಅಕ್ಕನ ಮಗಳು ಅಂತ. ಈಗಲೂ ಅಂಗಿಸ್ತಾ ಇರ್ತಾರೆ ಫ್ರೆಂಡ್ಸ್ ನನ್ನ, ಯಾಕಂದ್ರೆ ಮದುವೆ ಆದ ಇಲ್ಲ ಅಂತ. ಬೇರೆ ಕಡೆ ಮದುವೆ ಆಗಿದ್ದಿದ್ರೆ ವರದಕ್ಷಿಣೆ ಕೊಡೋರು, ಸೈಟ್ ಕೊಡೋರು. ನೀನು ಮದುವೆ ನಂಗೆ ಏರ್ತಿತ್ತು ಅಂತ ಹೇಳಿ ನೀವೇ ವಿಚಾರಿಸ್ತೀವಿ. ಇನ್ನು ನೋಡ್ಕೊಳಲ್ಲ, ಬೇರೆಯವ್ರು ಬಂದಿದ್ದಿದ್ರೆ ಏನು ಬಲವಂತ ಮಾಡಿ ನನಗೆ ಮದುವೆ ಮಾಡೋದು ನನ್ನ. ನಿಜ ತಾನೇ? ಹಾಂ, ಬಲವಂತ ಮಾಡ್ತಾನೆ ಮದುವೆ ಮಾಡ್ಕೊಂಡೋದು. ಇದೆಲ್ಲ ಆದ್ಮೇಲೆ ಯಾಕೆ ಅವ್ರಿಗೆ ಗೊತ್ತಿರೋದಲ್ಲ, ಹೇಳ್ಬೇಕಲ್ಲ. ಯಾಕೆ ಇದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್, ಹೆಂಗಾಡ್ತಾವಳಿಂದ ಚಳಿ ಆತೈತಿ. ಇವತ್ತು ಚೆನ್ನಾಗಿಲ್ಲ, ನಾಳೆ ಚಿಕ್ಕಮಕ್ಕಲ್ವಾ ಏನು ಆಯಿತು ಹೋಗೋಣಪ್ಪ. ನಾವೇ ಸಕ್ಕತ್ತಾಗಿ ಹೌದಾ? ನೋಡಿ ಫ್ರೆಂಡ್ಸ್, ತಾಯಿರು ಏನ ಇಲ್ಲ ಅಂತ ಆಮೇಲೆ ಹೇಳ್ತೀವಿ. ಎಲ್ಲ ಬಂದಿತ್ತು. ಇನ್ನು ಯಾವ ಹುಡುಗಿ ನೋಡ್ಬೇಕು ನೀನು, ಬಿಡಲ್ಲ ಅವ್ರಗ. ಯಾರು ನೋಡ್ಬೇಕು ನಿನ್ನ? ಯಾರು ನೋಡ್ಬೇಕು ಅಂತ ಹಾಕೊಂಬೇಕು. ಇನ್ನೇನು, ನಾನು ನೋಡ್ತೀನಿ, ಹೆಂಗಿದ್ರು ನೋಡ್ಕೊಳ್ಳೇಬೇಕಲ್ಲ, ಇನ್ನೇನು ಮಾಡೋಕ್ಕಾಗ್ತದೆ ಕಟ್ಕೊಂಡ್ಮೇಲೆ. ನೀನು ನೋಡಿರಷ್ಟು ಬಿಟ್ಟರಷ್ಟು ನೋಡ್ದ. ನಮಗೆ ನಾವು ಚೆನ್ನಾಗಿರ್ಬೇಕಷ್ಟೆ. ಯಾರ್ಯಾರು ನೋಡ್ತಾರೆ ಅಂತ ಚೆನ್ನಾಗಿರೋಕ್ಕೆ ಹೋಗ್ಬಾರ್ದು.
ಫ್ರೆಂಡ್ಸ್ ಯಾವನ್ನು ಹೋಗಿದ್ದಾರೆ ಫ್ರೆಂಡ್ಸ್ ನೋಡಿ, ಬಾಕಲು ತೆಗಿತಾಳೆ. ಝೂಮ್ ಆಗ್ತೀನಿ ನೋಡಿ, ಬಾಕಲು ತೆಗಿತಾವಳೆ. ಸೇರ್ಕೊಬರ್ತೀವಿ ಅವ್ರಿಗೆ ಗೊತ್ತಿರಲ್ಲ ವಿಡಿಯೋ ನೋಡಿ. ಇಲ್ಲ ಇಲ್ಲೇ ಕಾಣಿಸ್ತಾ ಇದ್ದೀರು. ಝೂಮ್ ಆಗ್ತದದು. ನೋಡಿ ಫ್ರೆಂಡ್ಸ್, ನಾನು ಅಷ್ಟು ಹತ್ರ ಹೋಗ್ಬಿಟ್ಟು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ನೋಡ್ತಾ ಇಲ್ಲ, ನಿಜವಾಗ್ಲೂ ನಾನು ವಿಡಿಯೋ ಮಾಡ್ತಾ ಇರೋದು. ಅದೊಂದು ಹಸು ಹಾಲಲ್ಲಿ ಅವ್ರ ಫ್ಯಾಮಿಲಿ ಸಾಕ್ತೈತೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಬೇರೆ ಕಡೆ ಕೆಲಸಕ್ಕೆ ಹೋಗ್ದಂಗೆ ಮನೇಲೇ ಇದ್ಕೊಂಡು ಆ ಥರ 1-2 ಹಸು ಮಾಡ್ಕೊಂಡ್ರೆ ನಿಜವಾಗ್ಲೂ ಸಾಲ ಇಲ್ದವರು EMI ಕಟ್ತಿದ್ದವ್ರಿಗೆ ಆರಾಮ್ ಜೀವನ ಅಂತಲೇ ಹೇಳ್ಬೋದಲ್ವ ಫ್ರೆಂಡ್ಸ್, ನಿಜ ತಾನೇ? ತೀಟೆ ಸುದ್ದಿ ನೋಡಿ ಫ್ರೆಂಡ್ಸ್. ಯಾಕೆ ಹಂಗೆ ಆಡೋದು ಸುದ್ದಿ? ಹುಲ್ ತಿಂತಾಯ್ತಲ್ಲ ಜರ್ಗು ಅಂತ. ಓಹೋ, ನಿಂಗೇನು ಅಷ್ಟು ಬುದ್ಧಿ ಇಲ್ವಾ? ಏನದಲ್ಲ ಹುಲ್ಲು ಎಲ್ಲ ತಿನ್ಕೊಂಡದೆ, ಒಂದು ಕಡ್ಡಿನೂ ಬಿಡಲ್ಲ ಫ್ರೆಂಡ್ಸ್, ಎಲ್ಲ ತಿನ್ಕೊಂತದೆ. ಇರೋ ಹೊಟ್ಟೆಪಾಡು ಏನೂ ಮಾಡೋಕ್ಕಾಗಲ್ಲ, ಬೇಸಿಗೆ ಇದು. ಅಲ್ಲ ಫ್ರೆಂಡ್ಸ್, ನಾನು ಶೆಡ್ಡಿಂದ ನಮ್ಮ ಮನೆಯನ್ನೆಲ್ಲ ಮಾತಾಡ್ಸ್ಕೊಂಬಿಟ್ಟು ಮನೆಗೆ ಹೋಗೋಣ ಅಂತ ಬರುವಾಗ ನಾನು ಡೈರೆಕ್ಟಾಗಿ ನೋಡೋಕೆ ಸೂರ್ಯ ರೌಂಡಿಗಿದ್ದ ಫ್ರೆಂಡ್ಸ್. ಹಂಗೆ ಒಂದು ಸ್ವಲ್ಪ ಝೂಮ್ ಮಾಡಿ ನೋಡೋಣ ಅಂತ ಹೋದರೆ ರೌಂಡ್ಗಿರೋ ಸೂರ್ಯ ಈ ಥರ ಆಗ್ಬಿಡೋಣ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಸ್ಪೆಷಲ್ ಚಿತ್ರಾನ್ನ ಮಾಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಸ್ಪೆಷಲ್ಲು ಅಂದರೆ ಸೊಪ್ಪಿನ ಚಿತ್ರಾನ್ನ ಮಾಡಿದ್ದೀನಿ ಇವತ್ತು. ನಿಜವಾಗ್ಲೂ ಚೆನ್ನಾಗಿತ್ತು. ಅಂದರೆ ಇನ್ನೂ ಒಂದು ಸ್ವಲ್ಪ ಸೊಪ್ಪು ಜಾಸ್ತಿ ಹಾಕ್ಬೇಕಾಯ್ತು. ಇದು ನಿಂಬೆಹಣ್ಣು ಒಂದು ಹಿಂಡ್ಕೊಂಡಿದ್ದೀನಿ ನೋಡಿ, ಅರ್ಧ ಕಟ್ಟು ತಗೊಂಡಿದ್ದೆ ಫ್ರೆಂಡ್ಸ್. ನಾನು ಸೊಪ್ಪನ್ನ ಇನ್ನೂ ಒಂದು ಸ್ವಲ್ಪ ತೊಗೊಬೇಕಾಯಿತು. ಇನ್ನೂ ಒಂದು ಓವರ್ ಕಟ್ ಐತೆ, 2 ಕಟ್ಟು ತೊಗೊಂಬಂದಿದ್ದೆ. ಅರ್ಧ ಕಟ್ಟು ಹಾಕಿ ಇನ್ನೂ ಒಂದು ಓವರ್ ಕಟ್ಟನ್ನ ಹಾಗೆ ಇಟ್ಟಿದ್ದೀನಿ. ಇನ್ನೊಂದು ದಿವಸಕ್ಕೆ ವಡೆನೋ ಬೋಂಡನೋ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು, ಚೆನ್ನಾಗಿತ್ತು. ಅಂದರೆ ನಾನು ಒಂದು ಸ್ವಲ್ಪ ಈರುಳ್ಳಿ ಎಣ್ಣೆ ಜಾಸ್ತಿ ಹಾಕಿದ್ನಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಚೆನ್ನಾಗೈತೆ. ಎಣ್ಣೆ ಏನಾದ್ರು ಕಡಿಮೆ ಹಾಕಿದ್ದರೆ ಚೆನ್ನಾಗಿರಲಿಲ್ಲ. ಅಂದರೆ ಸೊಪ್ಪು ಕಡಿಮೆ ಹಾಕಿದ್ನಲ್ಲ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ನೋಡಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಅಂದರೆ ಯಾವುದೇ ಅಡುಗೆ ಊಟ ಆಗಲಿ ಬಿಸಿಲು ತಿಂದರೆ ಚೆಂದ ಫ್ರೆಂಡ್ಸ್. ನನಗಂತೂ ಮುದ್ದೆ ಮಾಡಿಬಿಟ್ರಂತೂ ನಾನು ಅಲ್ಲಿ ಮುದ್ದೆ ಮಾಡಿಬಿಟ್ಟು ಇಲ್ಲಿ ತಟ್ಟೆಲಿ ಇಟ್ಕೊಂಡು ತಿಂದಾಗಲೇ ನನಗೆ ತಿನ್ನಬೇಕು. ಇಲ್ಲಾಂದರೆ ನಾನು ಅನ್ನ ತಿಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ಒಂದು ಸ್ವಲ್ಪ ಮುದ್ದೆ ಹರಿದ್ರೂ ನಾನು ತಿನ್ನೋಕೆ ಹೋಗಲ್ಲ. ಹಾಗೆಯೇ ಯಾವುದೇ ತಿಂಡಿ ಊಟ ಆದರೂ ಅಷ್ಟೇ ಬಿಸಿ ನಾನು ಟೀ ಕುಡಿಬೇಕು ಅಂದ್ರೂ ಅಷ್ಟೇ ಫ್ರೆಂಡ್ಸ್, ನಾನು ಬಿಸಿ ಟೀನೇ ಕುಡಿಯೋದು ನಾನು. ಹಂಗೂ ನಮ್ಮ ಲಾವಣ್ಯ ಬೈತಾ ಇರ್ತಾಳೆ, ಅದೆಷ್ಟು ಬಿಸಿ ಕುಡಿತೀಯಕ್ಕ, ಅದೆಷ್ಟು ಬೇಗ ಕುಡಿದ್ಬಿಡ್ತೀಯ ಟೀನ ನೀನು, ಸ್ವಲ್ಪ ಆರೋಕ್ಕೂ ಬಿಡಲ್ಲ ಅಂತ ನೋಡಿ. ಎಣ್ಣೆ ಒಂದು ಸ್ವಲ್ಪ ಮುಂದಾಗಿರೋದಕ್ಕೆ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ಹಾಕಿದ್ದಿದ್ರೆ, ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳ್ತಾ ಹಂಗೆ ಸಂಪಲ್ಲಿ ನೀರು ಖಾಲಿಯಾಗಿತ್ತು. ತುಂಬಿಸೋಣ ಅಂದ್ಬಿಟ್ಟು ನೀರೇನೋ ಬಿಟ್ಟಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವ್ರು ಬಂದೇ ಇಲ್ಲ, ಎಲ್ಲ ನಾವು ಹೊರಗಡೆ ಹೋಗ್ಬಿಟ್ರೆ ಹೋಗೇ ಬಿಡೋದೇನೆ. ಹಾಗೆ ಸಂಪೆಲ್ಲ ತುಂಬ್ತಾ ಇರಲಿ ಅಷ್ಟೊತ್ತಿಗೆ ನಾನು ಮ್ಯಾಕೆಗೆ ನೀರು ಕುಡಿಸ್ಬಿಡೋಣ ಅಂತ ಬಂದು ಮ್ಯಾಕೆಗೆ ನೀರು ಇಟ್ಟು ನೋಡಿದ್ರೆ ಅವು ನೀರು ಮೂಸು ನೋಡಲಿಲ್ಲ. ಹಾಗೆಯೇ ಒಂದು ಬಟ್ಲು ಬೂಸ ತಂದು ಹಾಕ್ತೆ, ಅವಾಗ ಕುಡಿತೈತೆ. ಇವನು ನನಗಿನ್ನೂ ಇಟ್ಟಿಲ್ವಲ್ಲ ಅಂತ ಮಕ್ಕ ನೋಡ್ತಾವನೆ ನೋಡಿ. ಫಸ್ಟು ಅವಕ್ಕೆ ನೀರು ಮುಖ್ಯ ಅಲ್ವಾ ಫ್ರೆಂಡ್ಸ್, ಪ್ರಾಣಿಗಳಿಗೆ. ಇವಾಗ ಬೇಸಿಗೆ ಕಾಲ ಬಂತಲ್ವ, ಇವು ನೋಡಿ ಎಷ್ಟು ಚೆನ್ನಾಗಿ ರೆಸ್ಟ್ ತೊಗೊತವೆ ಅಂತ. 3ಕ್ಕೂ ನೀರು ಬೂಸ ಎಲ್ಲ ಕುಡಿಸಾದ್ಮೇಲೆ ನಾನು ಹುಲ್ಲಾಕ್ತೆ, ತಿಂತಾಯಿದ್ದಾವೆ. ಒಣಹುಲ್ಲು ತುಂಬ ಚೆನ್ನಾಗಿ ತಿಂತವೆ. ಅಲ್ಲಿಂದ ಬಂದ್ಬಿಟ್ಟು ನಾನು ಸ್ಕೂಲ್ಗೆ ನೀರಿಗೆ ಬಿಟ್ಟೆ ನೋಡಿ. ಇವೆರಡು ಜೋಡಿಯಾಗಿ ಕುಡಿಯೋದು ಯಾವಾಗಲೂ ನಿಮಗೆ ಗೊತ್ತಿರೋ ಹಾಗೆ. ನಾನು ಲಾವಣ್ಯ ಇವಾಗ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ನೋಡಿ, ನಮ್ಮ ಮನೆ ಮುಂದೆಯಿಂದ ಹೋಗ್ತಾಯಿದ್ದೀವಿ. ನಾವು ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ ಫ್ರೆಂಡ್ಸಿಂದ ಲಾವಣ್ಯ ಹಿಂದೆಗಡೆಯಿಂದ ವಿಡಿಯೋ ಮಾಡ್ಕೊಂಬರ್ತಾಳೆ, ನನಗೆ ಗೊತ್ತೇ ಆಗಿಲ್ಲ. ಇಲ್ಲಿ ನೋಡಿ ಹೊಂಗೆ ಮರನೂ ವಿಡಿಯೋ ಮಾಡ್ಕೊಂಡವಳೆ. ನಾನು ಎಲ್ಲೋದ್ಲಪ್ಪ ಇಷ್ಟೊತ್ತಕ್ಕೆ ಬರಲಿಲ್ಲ ಅಂತೀನಿ, ಹೊಂಗೆ ಮರ ವಿಡಿಯೋ ಮಾಡ್ಕೊಂಡು ನಿಂತವಳೆ. ಪಕ್ಕ ನಿನ್ಲಕ್ಕು ನೋಡಿ ಫ್ರೆಂಡ್ಸ್, ಹುಷಾರು ಮುಳ್ಳು. ಹಚ್ಚ ಹಸ್ರಾಗ್ಬಿಟ್ಟೈತೆ ಸುತ್ತಮುತ್ತ. ಪಾಪ ಆ ಚಿಕ್ಕ ಮಗನು ಬಿಡಲ್ಲ ನೀನು. ಆದ್ರೆ ತಿನ್ನಲ್ಲ, ಅದನ್ನ ಸೈಡ್ಗೆ ಎತ್ತಿಕ್ಕೋದು. ತಿನ್ಬೇಕು ಅನ್ನದೊಳಗೆ ಕಲ್ಸ್ಕೊಂಡು. ನಿಧಾನ ಮುಳ್ಳವೇ, ಹೆಂಗೋ ನಿನ್ ಪುಣ್ಯ ಇಷ್ಟಾರ ಸಿಕ್ತು. ನಿಧಾನ ನೀ ಗೊಬ್ಬರ ತಗೊಂಡ್ಬರ್ಬೇಕಾಗಿತ್ತು. ಗೊಬ್ಬರ ತಗೊಂಬಂದು ಸುತ್ತ ಹಾಕಿದ್ದು ಚಿಗುರದು. ಗೊಬ್ಬರ ಇಲ್ಲ, ನೀರಿಲ್ಲ, ಹೆಂಗ್ ಚಿಗುರುತ್ತೆ?
ಇಲ್ಲಿ ಯಾರು ತೋಟದವ್ರು ಬಂದವ್ರು ಬಾರಕ ಎಲ್ಲ ಒಣಿಕೊಂಡು ಹೋಗೈತಿ. ಬೇಗ ಬೇಗ ಕಿತ್ಕೋ 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 ಬೇಗ ಮುರ್ಕೋ ಬೇಗ. ಅದು ಎರಡು ರೆಂಬೆ ಇರೋಕು ಹೊಚ್ಕತಾ ಇದೀಯಾ ಒದ್ರು ಅಲ್ಲಿ ಕೆಳಗೆ ಹಾಕಕ್ಕ ಇರೋದ್ನ. ಕಾಣಿಸ್ತಾವೆ. ನಿಧಾನ ನಿಧಾನ ಬಾ 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 ಸೈಡಿಗೆ ಬಾ. ಒಂದ್ ಇಡೀ ಕರ್ಬೇವಿನ ಸೊಪ್ಪು ಐತಕ್ಕ. ಓ ಚಿಕ್ಕದು. ಅಪ್ಪ ಯಾಕ ಬಾವಿ ನೋಡಿದ್ರೆ ಭಯ ನನ್ಗೆ. ನೀರಿಲ್ಲ ಅವೇ ಅಮ್ಮ ಏನು ಸೌಂಡ್ ಮಾಡ್ತೈತೆ. ಆಗಿದ್ದೇನೆ ಏನಾಯ್ತು ನಡಿ ಆ ಕಡೆ ಬಾಯ್ ಕಡಿಸಿ ಹಾವಾಯ್ತಾ ಅಂತ ಸೌಂಡ್ ಆಯ್ತು. ಇರ್ತವೆ ಹಾವಿಲ್ದಂಗೆ ಇರ್ತಾವ. ಇಷ್ಟ್ ದೊಡ್ಡ ಬಾವಿಲಿ ನಡೆಯುವ ಬಾವಿ ನೋಡ್ರೆ ಭಯ. ಇಂಥ ಎಳೆ ಕಂದಮ್ಮಗಳನ್ನೆಲ್ಲ ಕಿತ್ಕೊಂತ ಇದೆಯಲ್ಲಕ್ಕ. ಅವಳ ನವಿಲು ಇಲ್ಲೇ ಇತ್ತು, ಎಲ್ಲ ಹೊರಟೋಗೈತೆ. ಸರಿ ಆಯ್ತು. ಇಲ್ಲೊಂದು ಇಲ್ಲಿ ಇಲ್ಲಿ ಅಲ್ಲೊಂದ್ ಕಡ್ಡಿ ಇಲ್ಲೊಂದ್ ಕಡ್ಡಿ. ಇನ್ನ ಒಂದೆರಡು ಗಿಡ ನೋಡ್ದಂಗಿದ್ದೆ. ಬರ್ರಿ ನಾವೇನು ಮಾಡಲ್ಲ, ನಾವ್ ಇಟ್ಕೊಂಡು ಹೋಗಲ್ಲ ಬರ್ರಿ ನಿಮ್ಮನ್ನ. ಏನ್ ಕಕ್ಕ ಈಚೆ ಕಡೆ ಇಕ್ಕಿದೀನಿ ಅದು. ಅವಕ್ಕೂ ಸೀಸನ್ ಇರ್ಬೇಕು, ಬೀಳ್ಸೋ ಸೀಸನ್. ಸೀಸನ್ ಇರುತ್ತಲ್ಲ. ಒಂದೇ ಒಂದ್ ಕೊಂಬೆ ಬಿಟ್ಟದ್ದೆ. ಅಷ್ಟೊಂದ್ ನವಿಲ್ ಗರಿ ತಗೊಂಡು ಏನ್ ಮಾಡ್ತಿಯಕ್ಕ. ನಮ್ ಪುಣ್ಯ ಎಷ್ಟಾದ್ರೂ ಸಿಕ್ತು. ಖಾಲಿ ಕೈಲಿ ಹೋಗ್ಬೇಕಿತ್ತು ವಾಪಸ್. ಬೆಟ್ನೆಲ್ಲಿಕಾಯಿ ಮರ ಇದು ಅಲ್ವೇನಕ್ಕ? ಎಷ್ಟ್ ಚೆನ್ನಾಗಿ ಚಿಗುರು ಹೊಡ್ದೈತ್ ನೋಡು. ಮುರ್ದಾಕ್ಬಿಟ್ಟವ್ರಲ್ವಾ ನೋಡಿ, ಎಷ್ಟ್ ಚೆನ್ನಾಗಿ ಚಿಗುರೈತಿ. ಇದು ಸಂಕೆ ಗಿಡ ಅಲ್ಲ, ಮರ. ತುಂಬಾ ಹೂ ಬಿಡುತ್ತೆ ಇದು ತುಂಬಾ. ಓಹೋ, ಹಾಡ್ ಕೇಳಿಸ್ಕೊಳ್ಳಿ. ನವಿಲ್ನೇ ಹಿಡ್ಕೊ ಬರ್ಬೋದಾಗಿತ್ತು, ನವಿಲ್ನೇ ಕಟ್ಟಾಕ್ಬಿಟ್ಟಿದ್ರ ಆಗದತ್ತಾಗಿ. ಇದು ಸೀಸನ್ ಅನ್ಸುತ್ತ ಅವಕ್ಕೆ ಗರಿ ಬೀಳ್ಸೋದು. ನೋಡಿ, ಈ ಮರಕ್ಕೆ ನಾವು ಬಂದಿದ್ದು ಕಿತ್ಕೊಳ್ಳೋಣ ಅಂತ. ಹೂವ ನೋಡಿ, ವಾವ್ ಅಕ್ಕ, ಹೂವ ನೋಡಕ್ಕ ಎಷ್ಟ್ ಚೆನ್ನಾಗವೆ. ವಾವ್. ಆದ್ರೆ ಈ ಕರ್ಬೇವಿನ ನೆಚ್ಚಿನ ಬಂದಿದ್ವಲ್ಲ, ಬಂದ್ಬಿಟ್ಟಿದ್ರೆ ಗೋವಿಂದ ಎಲ್ಲ ಉದ್ರೋಗ್ಬಿಟ್ಟವೆ. ಎಲ್ಲ ಉದ್ರೋಗ್ಬಿಟ್ಟವೆ. ನನಗಿರ್ತಿ ಅಂಗಲ ಬರ ಬಾ ಬೇಗ ಹೋಗ. ನೋಡಿ ಎಷ್ಟು ಸಿಕ್ಕಿದೆ, ಎಷ್ಟು ಸಿಕ್ಕಿದೆ ನೋಡಿ. ಫ್ರೆಶ್ ಆಗಿದೆ, ಗಮ್ ಅಂತ ಇದೆ ನೋಡಿ. ಇವ್ರು ಯಾರು ಅಂತ ಗೊತ್ತಾ ನಿಮ್ಗೆ? ನೋಡಿ ನೋಡಿ ಹೆಂಗ್ ಹೋಗ್ತಿದ್ದಾರೆ. ಚಿಕ್ಕ ಗಿಡ ಎಲ್ಲ ಕಿತ್ಕೊಂಡು ನವಿಲ್ಗರಿ ಅಷ್ಟು ಹಾಯ್ಕೊಂಡು. ಏನ್ ಗೊತ್ತಾ, ಇಲ್ಲಿ ನೋಡಿ ಬ್ಯಾರದಲ್ಲಿ ಕದ್ದು ಕಿತ್ಕೊಂಬಂದಿರೋದ್ ನೋಡಿ ಫ್ರೆಂಡ್ಸ್. ನೋಡಿ, ಚಿಕ್ಕ ಮರಗಳನ್ನ ಬಿಟ್ಟಿಲ್ಲ. ಚಿಕ್ಕ ಮರ ಅಲ್ಲ, ಚಿಕ್ಕ ಚಿಗುರು. ಗಿಡನೂ ಕಣೆ ಮರಗಳು.
ಅದ್ ಹೀಗೆ ಅಲ್ವಾ ಚಿಗುರ್ತಾ ಇರೋದು. ಅವೇನ್ ದೊಡ್ಡ ಗಿಡದಲ್ಲಿ ಕಿತ್ಕೊಂಡ್ಬಂದಿದ್ವ ನಮ್ಮ ಹೊಟ್ಬಿಟ್ಟು ಸಣ್ಣ ಸಣ್ಣ ಗಿಡದಲ್ಲಿ ತಾನೇ ಕಿತ್ಕೊಂಡ್ಬಂದಿದ್ದು. ಫ್ರೆಶ್ ಆಗಿದೆ, ಗಮ್ ಅಂತಿದೆ. ಈಗ ಹಿಂಗ್ ಫ್ರೆಶ್ ಆಗಿದೆ, ನಾಳಿಗ್ ನೋಡ್ರೆ ಆಲೆ ಎಲ್ಲ ಮುದುರ್ಕೊಂಡಿರ್ತದೆ. ಒಣಗಾಕ್ಬಿಟ್ಟು ಪುಡಿ ಮಾಡ್ಕೊಂಡ್ ಮಡಿಕೊಂಡ್ಬಿಟ್ಟು ಚಿತ್ರಾನ್ನ ಮಾಡ್ರೆ ಸಖತ್ತಾಗಿರುತ್ತೆ ಕಂಡವನೇ ಇದು. ನಾನೊಂದ್ ಚಾ ಮಾಡಿದ್ದೆ, ಸಖತ್ತಾಗಿತ್ತು. ಕರ್ಬೇವಿನ ಚಿತ್ರಾನ್ನ ಸೂಪರ್ ಆಗಿತ್ತು. ಏನೇನೋ ಚಿತ್ರಾನ್ನ ಮಾಡ್ತೀಯವ. ಬೆಳಗ್ಗೆ ನೋಡ್ರೆ ಸಬ್ಸಿಗೆ ಸೊಪ್ಪಲ್ಲಿ ಮಾಡಿದ್ಯಾ, ನನ್ಗ ಆಶ್ಚರ್ಯ. ಸೊಪ್ಪು ಇನ್ನೊಂದ್ಸರಿ ಹಾಕ್ಬೇಕಾಯ್ತು, ನಂಗೆ ತಿಳಿದೇ ಹೋಯ್ತು. ಇಷ್ಟೇ ಹಾಕೋದೇನೋ ನಾನು ಫಸ್ಟ್ ಟೈಮ್ ಮಾಡಿದೀನಿ, ಗೊತ್ತಾಗದೆ ಹೋಯ್ತು. ಇನ್ನ ಹಾಕ್ಬೇಕಿತ್ತ? ಇನ್ನ ಒಂಚೂರು ಹಾಕ್ಬೇಕಾಯ್ತು. ಅಯ್ಯೋ ರಾಮ, ಇನ್ನ ಚೆನ್ನಾಗಿರೋದು. ಆದ್ರೆ ಕರ್ಬೇವಿನ ಚಿತ್ರಾನ್ನದಷ್ಟು ನನ್ಗೆ ಅದ್ರದ್ದು ಇಷ್ಟ ಆಗ್ಲಿಲ್ಲ. ಎಷ್ಟು ಫ್ರೆಶ್ ಆಗಿದೆ ಅಂದ್ರೆ, ಇನ್ನ ಚಿಕ್ಕ ಚಿಕ್ಕ ಸಸಿಲಿ ಕಿತ್ಕೊಂಡ್ಬಂದಿರೋದು ಫ್ರೆಶ್ ಆಗಿರೋದು. ಗಮ್ ಅಂತ ಐತಿ. ನನ್ಗ ಅಲ್ಲಿ ಹೋಗಿದ್ವಲ್ಲ, ಅದ್ ಮರ ಒಣಕೊಂಡ್ಬಿಟ್ಟಿತ್ತಲ್ಲ, ನನಗೆ ಭಾರಿ ನಿರಾಶೆ ಆಗೋಗ್ಬಿಟ್ಟಿತ್ತು. ಆರ್ಟ್ ಫೇಲ್ ಆಗೋಗಿತ್ತು. ಒಂದ್ ದಿವಸದಿಂದ ಕರ್ಬೇವಿನ ಸೊಪ್ಪು ಕಿತ್ಕೊಂಡ್ಬರ್ಬೇಕು ಅನ್ಕೊಂಡಿದ್ದರು. ಈಗ ನೋಡುವ ಗಿಡನೇ ಒಣಕೊಂಡ್ಬಿಟ್ಟದಲ್ಲಪ್ಪ. ಅದಕ್ಕೆ ನೀರಿಲ್ವಲ್ಲ, ಒಣಕೊಂಡೈತಿ. ನೀರಿಲ್ಲ ಅಂದ್ರೆ ಇರ್ತಕೊಂಡ್ ಅವನ್ಯಾವು. ಮಳೆಗಾಲ ಬಂದ್ರೆ ಮಳೆಗಾಲದಲ್ಲಿ ನೀರ್ ಬರುತ್ತಲ್ಲ, ಅಷ್ಟೊಳಗೆ ಇರ್ತವೆ. ಅದಕ್ಕೆ ಬೆಂಕಿನ ಏನೋ ಇಟ್ಬಿಟ್ಟವ್ರೆ ಪಾಪ. ಬೆಂಕಿ ಈ ಗರಿಗಳೆಲ್ಲ ಸುಡಾಡುವಾಗ ಬೆಂಕಿ ತಗಲಿ ಅದು ಅನ್ಕೊಂಡ್ರದು. ಯಾಕೆ ಬಿದ್ದವಂಗ ಆತ ಇದ್ಯಾ? ಇದು ಬುಕ್ಕೆ ಕಾಣಲ್ಲ. ಒಂದ್ ದಿವಸ ಗರಿ ಜೀವ್ಕೊಂಡು ಹೋಗ್ಬೇಕು ಕಣೆ, ಪರ್ಸಗಳು ಎಲ್ಲ ಕಡ್ಡಿ ಪರ್ಕಿ ಜೀವಂತ ನೋಡಿ ಫ್ರೆಂಡ್ಸ್. ಇದ್ರೆ ನಾವು ಕಡ್ಡಿ ಪರ್ಕಿ ಮಾಡ್ಕೊಳ್ಳೋದು, ಜೀವ್ಕೊಂಡು ಹೋಗ್ಬೇಕು. ಈ ಕಡ್ಡಿ ಯಾಕೆ ಇಲ್ದಿದ್ದಾವೆ? ಸುಮ್ಮನಾಗಿದ್ದೀನಿ, ಇಲ್ಲ ಅಂದಿದ್ರೆ ಯಾರ್ದು ಬಿಸಾಕದು. ಟೆರೆಸ್ ತುಂಬಾ ಮಾಡಿ ಇಕ್ಕಿರೋದು. ಎಷ್ಟು ಅದ್ ನನ್ನ ಹತ್ರ ಐತಲ್ಲ ಸೇಫ್ ಆಗಿ. ಓ, ಹೈಡ್ರೇಟಿಂಗ್ ಆಗ್ತಾ ಇದ್ದೀರಾ? ಒಳಗಡೆ ತಗೊಂಡೋಗ್ಬಾರ್ದು. ಅದು ಹಿಂಗೆ ಅನ್ಕೊಂಡ್ ಬೇರೆ ತರ ಮಾಡ್ಕೊಂಡ್ ಕುತ್ಕೊಂಡ್ಬಿಟ್ಟಿನಿ. ನೀನೇ ಕಟ್ಕೊ, ನನ್ಗೇನ್ ಇಂತ ಮಾತಾಡೋದು ಚೆನ್ನಾಗಿದ್ಯಾ ಮಾತಾಡಕ್ಕೆ. ಎದ್ದಳ ಮ್ಯಾಕೆ ಉರ್ದಿಗಿ ನೋಡಿ. ಹೆಂಡ್ತಿಗೋಸ್ಕರ ತಗೊಂಬಂದಿರೋದು ತಿನ್ಲಿ ಅಂತ ನೋಡು. ಎಷ್ಟು ಹೆಂಡ್ತಿ ಒಬ್ಳೆ ತಿಂತಾಳ. ಹೆಂಡ್ತಿ ಹೆಸರು ಹೇಳ್ಕೊಂಡು ನಾವು ತಿನ್ನೋದು. ಮರದ ಮ್ಯಾಗಳ ಹಣ್ಣು ತಿನ್ಲಿ ಎಲ್ಲಾರು ಅಂತ ತಗೊಂಬಂದಿರೋದು. ನೋಡಿ ಎಷ್ಟು ಚೆನ್ನಾಗ. ಯಾರಿಗೆ ಸಿಗುತ್ತವ ಇಂಥ ಹಣ್ಣು? ಅಂಗಡಿಲಿ ಕೇಳಿ 200 ರೂಪಾಯಿ. ಏಯ್, ನಾನು ಅಷ್ಟಪ್ಪ ಇದ್ದೀನ? ಗಿಣಿ ತಿಂದಿರೋದು. ಮತ್ ನನ್ನಂಗೈತೆ ಅಂತಿದ್ಯಾ? ನಿನ್ನಂಗ್ ಸುಂದರವಾಗಿತ್ತಲ್ಲ ದಪ್ಪಗೆ, ಅದಕ್ಕೆ ಗಿಣಿ ತಿಂದದೆ. ನೋಡೆ ಲಾವಣ್ಯ, ನಂಗಿದ್ರೆ ತಿಂತಿರ್ಲಿಲ್ಲ. ಇದ್ ನೋಡಿ ನನ್ನಂಗದೆ, ಏನು ತಿಂದಿಲ್ಲ. ಊಟ ಹಬ್ಬ ನಮ್ಮ ಮನೇಲಿ ಎಷ್ಟು ಬೇಕಾದ್ರೂ ತಿನ್ಬೋದು. ಬರ್ರಿ, ನಿಮಗೂ ಕೊಡ್ತೀವಿ. ಸೀಸನಿಗೆ ಎಲ್ಲರಿಗೂ ಸಿಗ್ತವೆ ಲಾವಣ್ಯ. ಆದ್ರೂ ಎಲ್ಲ ಹಣ್ಣಾಗವ ಯಾರು ತಿನ್ನಕ್ಕಾಗಲ್ವಲ್ಲ ಪೂರ್ತಿ. ಅಯ್ಯೋ ಶಿವನೇ, ಮತ್ ಒಂದ್ ದಿವಸಕ್ಕೆ ಹೆಂಗ್ ತಿನ್ನಕತ್ತದಪ್ಪ? ಒಂದ್ ದಿನಕ್ಕೆಲ್ಲ ಖಾಲಿ ಮಾಡ್ಬಿಡ್ತೀಯ ಮಡಗು. ಓಹೋ, ಇದು ಗಟ್ಟಿಗೈತಿಲ್ಲ, ಹಣ್ಣಾಗಿಲ್ಲ ಇದು. ಅದೇ ಇದು ಗಟ್ಟಿಗೈತಿ. ಎಲ್ಲ ಒಂದೊಂದು ಹಣ್ಣಾಗ್ಯಾವ ಅಷ್ಟೇ. ಎಲ್ಲ ಹಣ್ಣಾಗವ ಕಣಕ್ಕ. ಇದು ಮೆತ್ತಗೈತಿ. ಫ್ರೆಂಡ್ಸ್, ಎಷ್ಟು ಚೆನ್ನಾಗೈತೆ ಅಂತ. ಸ್ವೀಟ್, ಸೂಪರ್ ಸ್ವೀಟ್. ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಮಾಡಲ್ಲ ಅವನ್ಯ. ಬಾಯ್ ಎಲ್ಲರೂ. ತಗೊಂಡು ತಿನ್ನಿ, ನಮಗೆ ಫ್ರೀ. ಹಾಂ, ಬಾಯ್ ಹೇಳಪ್ಪ. ಆ ಹೊಟ್ಟೆ ತೋರ್ಸ್ಕೊಂಬರೋದು ನೋಡು. 6 ಪ್ಯಾಕ್ ಬಂದವೆ ಅಂತ ಜಿಮ್. ಇದೆತ್ತಯ್ಯ, ಇದೆತ್ತ